ನೋಟಿಸ್ ಅನ್ನು ಕೊಟ್ಟಿದ್ದಾರೆ. ಇವತ್ತು ವಿಚಾರಣೆಗೆ ಬರುವಂತೆ ಪೊಲೀಸರು ನೋಟಿಸ್ ಅನ್ನು ಕೊಟ್ಟಿದ್ದಾರೆ. ಈ ಕುರಿತಾಗಿ ಮಾತಾಡೋದಕ್ಕೆ ಎಸ್ ನಾರಾಯಣ ಅವರು ನಮ್ಮ ಜೊತೆ ಈಗ ಸಂಪರ್ಕದಲ್ಲಿದ್ದಾರೆ, ನಿರ್ದೇಶಕರು. ಸರ್ ನಮಸ್ಕಾರ. ನಮಸ್ಕಾರ. ನಿಮ್ಮ ಮೇಲೆ ಬಂದಿರುವಂತ ಈ ಗಂಭೀರ ಆರೋಪದ ಬಗ್ಗೆ ತಾವೇನು ಹೇಳ್ತೀರಿ ಸರ್? ಅಲ್ಲ, ಇದು ನಾನು ನಿರೀಕ್ಷೆ ಮಾಡಿರ್ಲಿಲ್ಲ ಈ ಆರೋಪ. ಯಾಕೆಂದ್ರೆ ಅವರು ಮನೆಯಿಂದ ಹೊರಗಡೆ ಹೋಗಿ, ನಮ್ಮ ಮನೆಯಿಂದ ಹೊರಗಡೆ ಹೋಗಿ 14 ತಿಂಗಳಾಯ್ತು. 14 ತಿಂಗಳು ಯಾತಕ್ಕಾದ್ರೂ ಅವರು ನಮ್ಮ ಮೇಲೆ ಆರೋಪ ಮಾಡಿ ಸ್ಟೇಷನ್ಗೆ ಹೋಗಿ FIR ಹಾಕ್ಸೋದಕ್ಕೆ ನಾವೇನಾದ್ರೂ ಅವ್ರಿಗೆ ತೊಂದರೆ ಕೊಟ್ಟು ನಿಜವಾಗ್ಲೂ ಅವ್ರು ಮಾಡಿರೋ ಆರೋಪಗಳಲ್ಲಿ ನಿಜ ಆಗಿದ್ರೆ ಮನೆಯಿಂದ ಹೊರಗಡೆ ಹೋಗಿ ಮಾರನೇ ದಿನ ಈ ಪ್ರಕ್ರಿಯೆ ಮಾಡ್ಬೇಕಾಗಿತ್ತಲ್ಲ ಅಲ್ವಾ? ಹೌದು ಸರ್. ಈಗ ಅವರು ಪವಿತ್ರ, ನಿಮ್ಮ ಸೊಸೆ ಮತ್ತೆ ನಿಮ್ಮ ಮಗ ಮತ್ತೆ ತಾವೆಲ್ಲರೂ ಒಂದೇ ಮನೆಯಲ್ಲಿದ್ರ? ಇಲ್ಲ, ಅದೊಂಥರ ಒಂದ್ ಮನೇಲಿ ಇದ್ವಿ, ಮತ್ತವ್ರು ಹೊರಗಡೆ ಹೋದ್ರು, ಮತ್ತೆ ಬಂದ್ರು, ಏನೇನೋ ಆಗ್ತಾ ಇತ್ತು. ಅದು ಬೇರೆ ವಿಚಾರ. ಅದು ಏನು ಅಂದ್ರೆ, ಈಗ ಆರೋಪ ಇದೆಲ್ಲ ಅದು ತುಂಬಾ ಆಘಾತಕಾರಿ. ಅದು ನನ್ನಂತ ವ್ಯಕ್ತಿತ್ವಕ್ಕೆ ಅದು ತುಂಬಾ ಮ್ಯಾಚ್ ಆಗದೆ, ಹೊಂದಿಕೆ ಆಗದೆ ಇರುವಂತ ಆರೋಪ ಅದು. ನಾನು ವರದಕ್ಷಿಣೆ ವಿರುದ್ಧ ನಿಂತಿರೋ ವ್ಯಕ್ತಿ. ನಾನು 60ನೇ ದಶಕದಲ್ಲಿ ನನ್ನ ತಂದೆ 60ನೇ ದಶಕದಲ್ಲಿ ಬಾಲ್ಯ ವಿವಾಹ, ವರದಕ್ಷಿಣೆ ಮತ್ತು ಈ ಸ್ತ್ರೀ ಶೋಷಣೆ ಇದ್ರ ಬಗ್ಗೆ ದೊಡ್ಡ ಆಂದೋಲನ ಮಾಡಿದವರು. ಅವರ ನೆರಳನ್ನು ನಾವು ಬೆಳ್ಕೊಂಡ್ ಬಂದವರು. ನಾನು ಬದುಕಿನ ಉದ್ದಕ್ಕೂ ಅದನ್ನೇ ಅಳವಡಿಸ್ಕೊಂಡಿದ್ದವನು. ನನ್ನ ಚಿತ್ರಗಳಲ್ಲೂ ಕೂಡ ವರದಕ್ಷಿಣೆ ವಿರುದ್ಧ ನಾನು ಸಂದೇಶ ಕೊಟ್ಟಂತವ್ರು. ನನ್ನ ಮನೆಯಲ್ಲಿ ಆತರದೊಂದು ಕೇಸ್ ನಡೆಯೋದಕ್ಕೆ ನಾನು ಅವಕಾಶ ಕೊಡ್ತೀನಿ. ಇಲ್ಲ, ನಮಗೂ ಕೂಡ ನಿಮ್ಮ ಮೇಲೆ ಈ ತರದೊಂದು ಗಂಭೀರ ಆರೋಪ ಬಂದಾಗ ನಮಗೂ ಕೂಡ ಏನಪ್ಪಾ ಇದು ಈ ರೀತಿ ಅಂತೇಳಿ ಒಂದು ಶಾಕಿಂಗ್ ನಮಗೂ ಕೂಡ. ಆ ವಿಚಾರವಾಗಿ ನಾವು ನಿಮ್ಮನ್ನ ಒಂದು ಕ್ಲಾರಿಟಿ ಕೇಳೋದು ಸರ್. ಈಗ ಸರ್ ಇನ್ನೊಂದು ವಿಚಾರ ಸರ್, 7 ತಿಂಗಳ ಹಿಂದೆ ಅದೇ ಠಾಣೆ ಒಳಗಡೆ ಅವರ ಕುಟುಂಬದವರು ಮಗಳ ಮೇಲೆ ದೂರು ಕೊಟ್ಟಿರ್ತಾರೆ. ನೀವು ಠಾಣೆಯಿಂದ ಅದನ್ನ ತರ್ಸ್ಕೊಳ್ಳಿ. ಕುಟುಂಬದವರು ಮಗಳ ಮೇಲೆ ಯಾಕೆ ದೂರು ಕೊಡ್ಬೇಕು? ನನ್ನ ಮೇಲೆ ತಾನು ದೂರು ಕೊಡ್ಬೇಕು. ಮಗಳ ಮೇಲೆ ದೂರು ಕೊಡ್ತಾರೆ. ಏನಂತ ಕೊಡ್ತಾರೆ? ತರ್ಸ್ಕೊಳ್ಳಿ. ಆ ದೂರಲ್ಲಿ ಏನಿದೆ ಅಂತ, ಏನ್ ಉಲ್ಲೇಖ ಆಗಿದೆ ಅಂತ. ಇದು ಸುಮ್ನೆ ಬ್ಲಾಕ್ ಮೇಲ್ ತಂತ್ರ. ಸುಮ್ನೆ ನನ್ನ ಹೆದರ್ಸೋದಕ್ಕೆ, ನನ್ನ ತೇಜೋವಧೆ ಮಾಡೋದಕ್ಕೆ, ನನ್ನ ಡಿಸ್ಟರ್ಬ್ ಮಾಡೋದಕ್ಕೆ, ನಿಜ ಅದ್ ಮಾಡೋದಕ್ಕೆ. ಅದು ನಾನು ಡಿಸ್ಟರ್ಬ್ ಆಗೋದು ಇಲ್ಲ, ನಂಗೆ ತೇಜೋವಧೆ ಮಾಡಕ್ ಸಾಧ್ಯನೂ ಇಲ್ಲ, ನಾನು ಹೆದರ್ಕೊಳ್ಳೋದು ಇಲ್ಲ, ಕೇರೆ ಮಾಡಲ್ಲ ಇವೆಲ್ಲ. ಓಕೆ ಸರ್, ಈಗ ನೀವು ಮನೆಯಿಂದ ನಿಮ್ಮ ಸೊಸೆಯನ್ನ ಹೊರಗಡೆ ಹಾಕಿದ್ರ ಸರ್? ಕ್ಷಮಿಸಿ, ನಿಮ್ ಪ್ರಶ್ನೆ ತಪ್ಪದು. ಅಲ್ಲ, ಅವರು ಅದೇ ರೀತಿ ಆರೋಪ ಮಾಡಿದ್ದಾರೆ, ನನ್ನ ಮನೆಯಿಂದ ಹೊರಗಡೆ ಹಾಕಿದ್ರು. ಹೊರಗಡೆ ಹೋದ್ರ ಅವ್ರು ನನ್ಗೆ ಹೇಳ್ಬಿಟ್ಟು ಹೋದ್ರ. ಮನೆ ಯಜಮಾನ ನಾನು, ಹಿರಿಯ ನಾನು, ಹೋಗ್ಬೇಕಾ ನನ್ಗೆ ಹೇಳ್ಬೇಕಲ್ವಾ? ಮನೆಯಿಂದ ಏಕಾಏಕಿ ಯಾತಕ್ ಹೋಗ್ತಾರೆ? ಒಂದು ಹೆಣ್ಮಗು ಮನೆಯಿಂದ ಯಾಕೆ ಹೋಗ್ತಾರೆ ಅವರು? ವೈಮನಸ್ಸು ಯಾಕೆ ಶುರುವಾಯ್ತು ಸರ್ ನಿಮ್ಮ ಸೊಸೆ ಮತ್ತೆ ಮಗ ಮತ್ತೆ ಫ್ಯಾಮಿಲಿ ನಡುವೆ? ಇಲ್ಲ, ಅದು ನಾನು ಮಾಹಿತಿ ಇಲ್ಲಿ ಕೋರ್ಟ್ ಅಲ್ಲಿ ಕೇಸ್ ಇರೋದ್ರಿಂದ ಆ ವಿಷಯ ನಾನು ವಾಹಿನಿಗಳಲ್ಲಿ ಹೇಳೋ ಆಗಿಲ್ಲ. ನೋ ಇಶ್ಯೂ ಫ್ಯಾಮಿಲಿ ಮ್ಯಾಟರ್. ತುಂಬಾ ಸೆನ್ಸಿಟಿವ್ ವಿಚಾರ ಅದು. ಪ್ಲೀಸ್ ಬೇಡ. ನನಗೆ ಇಲ್ಲೇನ್ ಸಮಸ್ಯೆ ಅಂದ್ರೆ, ಮಗು ಒಂದಿದೆ, 3.5 ವರ್ಷದ ಮಗು ಇದೆ. ನಮ್ಮ ಗಲೀಜುಗಳು ಆ ಮಗು ಮೇಲೆ ಹಾಕೋದು ಬೇಡ. ಓಕೆ ನೋ ಪ್ರಾಬ್ಲಮ್ ಸರ್. ಇನ್ನೊಂದು ನಾವು ಮಾಡೋ ತಪ್ಪುಗಳು ಆ ಮಗು ಭವಿಷ್ಯದ ಮೇಲೆ ತೊಂದರೆ ಆಗೋದು ಬೇಡ. ಅದಕ್ಕೆ ನಾನು ಬಹಳ ಇದನ್ನ ತುಂಬಾ ಸೂಕ್ಷ್ಮವಾಗಿ ಹ್ಯಾಂಡಲ್ ಮಾಡ್ತಾ ಇದ್ದೀನಿ. ಆದ್ರೆ ಆಕೆ ಮಾಡಿದ್ದು ಅಪರಾಧ ಮಾಡಬಾರ್ದು ಈ ರೀತಿ ಅಲ್ಲ ನಮ್ಮ ಮೇಲೆ. ಆಕೆ ಇಷ್ಟ ಇಲ್ವಾ, ಬೇರೆ ಇಲ್ಲ, ಏನು ಬೇರೆ ಬದುಕು ನೋಡ್ಕೋಬೇಕಾ, ಸಂತೋಷವಾಗಿ ಹೋಗಿ ಮಾಡ್ಬೋದು, ನಮ್ಮ ಆಶೀರ್ವಾದ ಇರುತ್ತೆ. ಈ ರೀತಿ ಯಾಕೆ ಹೋಗ್ಬೇಕು? ಏನ್ ಪ್ರಯೋಜನ ಇದರಿಂದ? ಹೌದು. ಸರ್ ಇನ್ನೊಂದು ವಿಚಾರ ಸರ್, ಅವ್ರು ಹೇಳ್ತಾರೆ, ನಾನು 10 ಲಕ್ಷ ದುಡ್ಡು ಕೊಟ್ಟಿದ್ದೆ, ಮತ್ತೆ ಮದುವೆ ಆಗುವಾಗ ನನಗೆ ಚಿನ್ನ ದುಡ್ಡು ಎಲ್ಲ ನಾನು ಅವ್ರಿಗೆ ಕೊಟ್ಟಿದ್ದೆ, ತಾಯಿಯ ಒಡವೆ ಮಾರಿ ನಾನು ಹಣ ಕೊಟ್ಟಿದ್ದೆ ಅಂತ ಹೇಳಿ ಎಲ್ಲ ಹೇಳಿದ್ದಾರೆ ಸರ್. ಇದು ನಿಜವಾ? ಯಾರಿಗೆ? ನಿಮ್ಮ ಯಾರಿಗೆ? ಕುಟುಂಬದವ್ರಿಗೆ ಕೊಟ್ಟಿದ್ದಾರೆ, ಮಗನಿಗೆ ಕೊಟ್ಟಿದ್ದಾರೆ. ಕುಟುಂಬದವರಿಗ? ಅದೇ ದಾಖಲೆ ತರಬೇಕು ಕೋರ್ಟ್ಗೆ. ಇವಾಗ ಅದು ದಾಖಲೆ ತರಬೇಕು. ಹೌದು. ಮತ್ತೆ ಹೌದು, ಈಗ ಹೇಳೋದು ಸುಲಭ. ಯಾತಕ್ ಕೊಡ್ಬೇಕು ನನಗೆ? ನಾನು ಯಾಕೆ ಇಸ್ಕೋಬೇಕು ಇವ್ರ ಹತ್ರ? ಪವನ್ಗೆ ಕೊಟ್ರು. ಪವನ್, ನಿಮ್ಮ ಪುತ್ರ ಪವನ್ಗೆ ಕೊಟ್ಟಿದ್ದಾರೆ. ಮತ್ತೆ ಅವ್ರೇನು ಓದಿರ್ಲಿಲ್ಲ, ನಾನೇ ಕೆಲ್ಸಕ್ಕೆ ಹೋಗಿ ನಾನೇ ಸಂಸಾರ ನಿಭಾಯಿಸ್ತಾ ಇದ್ದೆ, ಕಾರು ಕೂಡ ನಾನೇ ಕೊಡಿಸಿದ್ದೆ ಅಂತ ಹೇಳಿ ಎಲ್ಲ ಪವಿತ್ರ ಆರೋಪ ಮಾಡಿದ್ದಾರೆ ಸರ್. ಆಯ್ತು, ಇರ್ಲಿ, ಅವ್ರ ಆರೋಪ ಹಾಗೆ ಇರ್ಲಿ. ಆದ್ರೆ ನೀವು ಲವ್ ಮಾಡ್ತಿದ್ರಲ್ಲ, ಲವ್ ಮಾಡಿ ಮದುವೆ ಮಾಡ್ಕೊಂಡಿರೋದು. ಲವ್ ಮಾಡಕ್ ಮೊದ್ಲು ಗೊತ್ತಿರ್ಲಿಲ್ವಾ ಇವೆಲ್ಲ?
ಲವ್ ಮಾಡುವಾಗ ಅವೆಲ್ಲ ಮಾತಾಡ್ಕೋಬೇಕಲ್ವಾ, ನೀನ್ ಏನ್ ಓದಿದ್ಯಾ, ಎಷ್ಟು ಸಂಪಾದನೆ ಮಾಡ್ತಿದ್ಯಾ, ನನ್ಗೇನ್ ತಂದು ಕೊಡ್ತೀಯಾ, ಎಷ್ಟು ದುಡಿದ್ಯಾ, ಮೊದ್ಲು ಕೇಳ್ಕೊಂಡ್ ತಾನೆ ಮದುವೆ ಮಾಡ್ಕೊಳ್ಬೇಕು. ಮನೆ ಗೊತ್ತಿಲ್ಲದೆ ಲವ್ ಮಾಡ್ತೀರಾ, ಈಗ ಊರಿಗೆ ಗೊತ್ತಾಗೋ ತರ ಗಲೀಜ್ ಮಾಡ್ಕೋತೀರಾ? ಯಾವ ಕಾರಣಕ್ಕೆ ಲವ್ ಮಾಡೋದು? ವ್ಯಕ್ತಿನ ಲವ್ ಮಾಡೋದ, ವ್ಯಕ್ತಿ ಹಿಂದೆ ಆಸ್ತಿನ ಲವ್ ಮಾಡೋದ? ವ್ಯಕ್ತಿನ ಲವ್ ಮಾಡಿದ್ರೆ ಜೀವನ ಪೂರ್ತಿ ಸಾಯೋವರೆಗೂ ವ್ಯಕ್ತಿ ಜೊತೆ ಇರ್ಬೇಕು, ಕಷ್ಟ ಸುಖ ನೋವು ನಲಿವು ಎಲ್ಲ ಹಂಚ್ಕೊಂಡು ಬದುಕಬೇಕು, ಅದು ತಾನೇ ಲವ್. ಈಗ ಪವಿತ್ರ ಉದ್ದೇಶ ಏನು ಸರ್? ಈ ರೀತಿ ಆರೋಪ ಮಾಡೋದಕ್ಕೆ, ತಮ್ಮ ಕುಟುಂಬದ ಮೇಲೆ ಇಂಥದ್ದೊಂದು ಅಪವಾದ ಬರೋದಕ್ಕೆ ಕಾರಣ ಪವಿತ್ರ ಕಂಪ್ಲೇಂಟ್ ಕೊಟ್ಟಿರೋದು. ಅವ್ರ ಉದ್ದೇಶ ಏನಾಗಿರ್ಬೋದು ಸರ್? ಗೊತ್ತಿಲ್ಲ ಸರ್, ಅವ್ರನ್ನೇ ಕೇಳ್ಬೇಕು ನಾವು. ಆರೋಪ ಬಂದಿದೆ, ಆರೋಪ ಎದುರ್ಸಕ್ ನಾನು ಸಿದ್ಧವಾಗಿದ್ದೀನಿ, ಕಾನೂನು ಹೋರಾಟ ಮಾಡ್ತೀನಿ, ನ್ಯಾಯಾಲಯಕ್ಕೆ ಹೋಗ್ತೀನಿ, ಅಲ್ಲಿ ಅವ್ರು ಬೇಕಾದ ದಾಖಲೆಗಳನ್ನೆಲ್ಲ ಸಬ್ಮಿಟ್ ಮಾಡ್ತೀನಿ. ನ್ಯಾಯಮೂರ್ತಿಗಳು ಏನ್ ತೀರ್ಪು ಕೊಡ್ತಾರೋ ಕೊಡ್ಲಿ. ಧರ್ಮೋ ರಕ್ಷತೆ ರಕ್ಷಿತ, ಅಷ್ಟೇನೆ. ಪ್ರಾಮಾಣಿಕ, ಯಾರಿಗೂ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಪ್ರಾಮಾಣಿಕತೆಯಿಂದ ನಾವು ಬದುಕಿದ್ರೆ ಯಾರಿಗೂ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೋಟಿಸ್ ಕೊಟ್ಟಿದ್ರಂತೆ ಪೊಲೀಸರು, ವಿಚಾರಣೆಗೆ ಯಾವಾಗ ಹಾಜರಾಗ್ತೀರಿ ಸರ್? ಅವ್ರು ಕೊಡ್ಲಿ, ನೋಟಿಸ್ ಬಂದಿಲ್ಲ, ಬಂದ್ಮೇಲೆ ನಾವು ವಿಚಾರಣೆ ಅಟೆಂಡ್ ಮಾಡ್ತೀವಿ. ಪೊಲೀಸ್ಗಾಗ್ಲಿ ಕಾನೂನ್ಗಾಗ್ಲಿ ನಾವು ಸದಾ ಗೌರವ ಕೊಡ್ತೀವಿ. ಅವ್ರ ಕರ್ತವ್ಯ ಅವ್ರು ಮಾಡೋದಕ್ಕೆ ನಮ್ದೇನು ತೊಂದರೆ ಇಲ್ಲ, ನಾವು ಸಹಕಾರ ಕೊಡ್ತೀವಿ. ಖಂಡಿತ ಸರ್, ಖಂಡಿತ. ಥ್ಯಾಂಕ್ ಯು ಎಸ್ ನಾರಾಯಣ್ ಅವರೇ.